ವೀಕ್ಷಕರೇ, ನಿಮ್ಗೆಲ್ರಿಗೂ ಗೊತ್ತೇ ಇದೆ ನಮ್ಮ ಫಾತಿಮತ್ ನಿಶಾನಾ ಅನ್ನುವಂತಹ ವಿವಾಹಿತ ಮಹಿಳೆಯ ನಿಗೂಢವಾಗಿರುವಂತಹ ಸಾವು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯ ಮಟ್ಟದಲ್ಲಿ ಸುದ್ದಿಯನ್ನ ಮಾಡಿರುವಂಥದ್ದು. ಈ ಸಾವಿನ ಸುತ್ತ ಹಲವಾರು ಅನುಮಾನಗಳ ಹುತ್ತ ಬೆಳೆದುಕೊಂಡಿರುವಂಥದ್ದು ಎಲ್ರಿಗೂ ಗೊತ್ತಾ ಇದೆ. ಇದು ಖಂಡಿತವಾಗಿಯೂ ಇದು ಆತ್ಮಹತ್ಯೆ ಅಲ್ಲ, ಇದೊಂದು ಕೊಲೆ ಅನ್ನುವಂತಹ ವಿಚಾರಗಳು ಈಗಾಗಲೇ ಬೆಳಕಿಗೆ ಬರ್ತಾ ಇದೆ. ಪೊಲೀಸರ ತನಿಖೆಯಿಂದಷ್ಟೇ ಇನ್ನು ಸ್ಪಷ್ಟವಾದ ಮಾಹಿತಿ ನಮಗೆ ಲಭಿಸಬೇಕಾಗಿದೆ. ಇದೀಗ ನಾನಿರುವಂಥದ್ದು ಫಾತಿಮತ್ ನಿಶಾನಾ ಅನ್ನುವಂತಹ ಆ ಒಂದು ಹೆಣ್ಣು ಮಗುವಿನ ತವರು ಮನೆಯಲ್ಲಿ ನಾನಿದ್ದೀನಿ. ಇದು ಕುಂಬ್ರದಲ್ಲಿ, ಅಂದ್ರೆ ಪುತ್ತೂರಿನ ಹತ್ತಿರದ ಸಾರೆಪುಣಿ, ಕುಂಬ್ರ ಸಾರೆಪುಣಿ ಅನ್ನುವಂತಹ ಪ್ರದೇಶದಲ್ಲಿ ಈಕೆಯ ತವರು ಮನೆ ಇರುವಂಥದ್ದು. ಇಲ್ಲೆಲ್ಲ ನೆರೆಹೊರೆಯವರು ಜೊತೆಗೆ ಸಂಬಂಧಿಕರು ಎಲ್ಲ ಸೇರ್ಕೊಂಡಿದ್ದಾರೆ. ನಮ್ಮ ಜೊತೆ ಮುಖ್ಯವಾಗಿ SKSSFನ ರಾಜ್ಯ ಕಾರ್ಯದರ್ಶಿಯವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ಸಾವಿನ ಬಗ್ಗೆ ತಮ್ಮ ಅನಿಸಿಕೆ ಅಥವಾ ತಮ್ಮ ಅಭಿಪ್ರಾಯ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂದು ಸಣ್ಣ ಮಗು, 2 ವರ್ಷ ಪ್ರಾಯ. ಆ ಮಗು ಮಾತನಾಡುವುದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಸಮಾಜ ನೋಡಿದೆ. ಆ ತಾಯಿಗೆ ಏನಾಗಿದೆ ಅಂತೇಳಿ ತೊದಲು ನುಡಿಯಿಲ್ಲಾದರೂ ಆ ಮಗು ಹೇಳ್ತಾ ಇದೆ, ಎಕ್ಸ್ಪ್ರೆಷನ್ ಮಾಡ್ತಾ ಇದೆ. ಒಂದನೇದಾಗಿ ಈಗ ಅದು ಸಾವು ಎನ್ನುವಂತಹ ಸಾವು ಯಾವ ರೀತಿಯಲ್ಲಿ ಅದು ಕೊಲೆ ಆಗಿದೆ ಎನ್ನುವುದರದು ಇನ್ನೇನು ಖಚಿತ ಆಗಬೇಕಾಗಿದೆ. ಆದರೂ ಕೂಡ ಈ ಒಂದು ಪರಿಸ್ಥಿತಿಯನ್ನು ಇಟ್ಟು ನೋಡುವಂತಹ ಸಂದರ್ಭದಲ್ಲಿ ಕೊಲೆ ಎನ್ನುವ ರೂಪದಲ್ಲಿಯೇ ಇದೆ. ಅಥವಾ ಇನ್ನು ಆತ್ಮಹತ್ಯೆ ಆದರೂ ಎರಡೂ ಕೂಡ ದುಃಖಕರವಾದದ್ದೇ. ಆತ್ಮಹತ್ಯೆಗಾದರೆ ಅದರದ್ದೇ ಆದಂತಹ ಕಾರಣಗಳಿರಲೇಬೇಕು. ಒಂದು ಸಣ್ಣ ಹೆಣ್ಮಗು, 20-22 ವರ್ಷದ ಹೆಣ್ಮಗು, ಆ ಹೆಣ್ಮಗು ಆತ್ಮಹತ್ಯೆ ಮಾಡಿಕೊಳ್ಬೇಕಾದ್ರೂ ಕಾರಣ ಇರಬೇಕು. ಕೊಲೆ ಆದರೆ ಕೊಲೆ. ಇದಕ್ಕೆ ಕಠಿಣವಾದ ಶಿಕ್ಷೆ ಇಲ್ಲಿ ಜಮಿಯತುಲ್ ಉಲಮಾದ ನಿಯೋಗ ಇದೆ. ಅದೇ ರೀತಿಯಲ್ಲಿ ಹಲವಾರು ಸಂಘ ಸಂಸ್ಥೆಗಳಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ, ಕರ್ನಾಟಕದ ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ಹೇಳಲಿಕ್ಕಿರುವಂಥದ್ದು ಇದನ್ನು ವಿಷಯವಾಗಿ ತೆಗೆದುಕೊಳ್ಬೇಕು. ಇದನ್ನೊಂದು ಪ್ರಮುಖ ವಿಷಯವಾಗಿ ತೆಗೆದುಕೊಳ್ಬೇಕು. ಮಹಿಳಾ ಕಲ್ಯಾಣ ಇಲಾಖೆಗಳಿವೆ, ಅದೇ ರೀತಿಯಲ್ಲಿ ಮಾನವೀಯ ಅಂತಹ ಸಂರಕ್ಷಣಾ ಸಂಸ್ಥೆಗಳಿವೆ, ಹಲವಾರು ಇಲಾಖೆಗಳು ಇದಕ್ಕೆ ಸಂಬಂಧಪಟ್ಟಿದೆ. ಈ ಎಲ್ಲ ಇಲಾಖೆಗಳು ಕೂಡ ಇಲ್ಲಿ ಭೇಟಿ ಕೊಟ್ಟುಕೊಂಡು ಈ ವಿಷಯವನ್ನು ವಿಷಯವಾಗಿ ತೆಗೆದುಕೊಂಡು ಒಂದು ಮಾನವೀಯತೆಯ ನೆಲೆಯಲ್ಲಿ ಒಂದು ಹೆಣ್ಮಗು, ಆ ಹೆಣ್ಮಗುವನ್ನು ವಿವಾಹ ಮಾಡಿಕೊಡುವಂತಹ ಸಂದರ್ಭದಲ್ಲಿ ಎಷ್ಟೋ ಕಷ್ಟಗಳಿರ್ತದೆ. ಇದು ಕೂಡ ಒಂದು ಸಣ್ಣ ಮನೆ, ನೀವು ನೋಡ್ತಾ ಇದ್ದೀರಿ, ಬಡ ಕುಟುಂಬ. ಆ ಒಂದು ಕುಟುಂಬಕ್ಕೆ ಇಷ್ಟೊಂದು ದೊಡ್ಡ ಅನ್ಯಾಯವಾದಾಗ ಅವರ ಧ್ವನಿಯನ್ನು ಎಲ್ಲಿಗೆ ತಲುಪಿಸಲಿಕ್ಕೆ ಅವರಿಗೆ ಒಂದು ಇತಿಮಿತಿಗಳಿರ್ತದೆ. ಆ ಧ್ವನಿಯನ್ನು ತಲುಪಿಸಬೇಕಾದಂತಹ ಕೆಲಸವನ್ನು ಎಲ್ಲ ಸಂಘ ಸಂಸ್ಥೆಗಳು ಜಾತಿ ಧರ್ಮ ಬಿಟ್ಟುಕೊಂಡು ಮಾಡಿ ಕಠಿಣವಾದ ಶಿಕ್ಷೆ ಆಗಬೇಕು ಮಾತ್ರವಲ್ಲ, ಆ ಶಿಕ್ಷೆ ಏನು ಅಂತೇಳಿ, ಅವರಿಗೆ ಕೊಟ್ಟಂತಹ ಶಿಕ್ಷೆ ಏನು ಅಂತೇಳಿ ಜನರಿಗೆ ತಿಳಿಬೇಕು. ಇಂತಹ ಘಟನೆಗಳು ಪುನರಾವರ್ತನೆ ಆಗುವುದು ಯಾವಾಗ ಅಂತ ಕೇಳಿದರೆ, ಈ ಘಟನೆ ನಡೆದದ್ದು ಗೊತ್ತಾಗ್ತದೆ, ಎಲ್ರಿಗೂ ಗೊತ್ತಾಗ್ತದೆ. ಇವತ್ತು ನನ್ನ ತಾಯಿ ಕೂಡ ಇವತ್ತು ಬೆಳಿಗ್ಗೆ ನನ್ನ ಮನೆಯಲ್ಲಿ ಹೇಳಿದ್ರು, ನಾನು ನಿನ್ನೆ ನಿದ್ದೆ ಮಾಡಿಲ್ಲ ಮಗುವಿನ ಮಾತು ಕೇಳಿ ಅಂತೇಳಿ. ಅಷ್ಟೊಂದು ಭಾವನಾತ್ಮಕ ಆಗ್ತಾರೆ. ಆದರೆ ನಂತರ ಇದಕ್ಕೆ ಏನು ಶಿಕ್ಷೆ ಆಗಿದೆ ಎನ್ನುವುದು ಜನರಿಗೆ ಗೊತ್ತಾಗಲ್ಲ. ಆ ಶಿಕ್ಷೆ ಗೊತ್ತಾಗುವ ರೀತಿಯಲ್ಲಿ ರಾಜ್ಯ ಸರ್ಕಾರ, ಅದೇ ರೀತಿಯಲ್ಲಿ ಇತರ ಸಂಘ ಸಂಸ್ಥೆಗಳೆಲ್ಲವೂ ಕೂಡ ಇದನ್ನು ವಿಷಯವಾಗಿ ತೆಗೆದುಕೊಂಡು ನಮ್ಮ ಜಿಲ್ಲೆಯ, ನಮ್ಮ ಕ್ಷೇತ್ರದ ಶಾಸಕರು ಭೇಟಿ ಕೊಟ್ಟು ಅಥವಾ ಜಿಲ್ಲೆಯ ಪ್ರಮುಖ ಮಂತ್ರಿಗಳು ಭೇಟಿ ಕೊಟ್ಟು ಇದನ್ನು ವಿಷಯವಾಗಿ ಸ್ವೀಕರಿಸಿಕೊಂಡು ಇದಕ್ಕೆ ಕಠಿಣವಾದಂತಹ ಶಿಕ್ಷೆಯನ್ನು ಖಂಡಿತವಾಗಿ ಕೊಡಬೇಕು. ಅದು ಕೊಡದೆ ನಾವು ಕೂಡ ಬಿಡಲ್ಲ, ನಾವು ಕೂಡ ಇದರ ಹಿಂದಿದ್ದೇವೆ, ಇದನ್ನು ಫಾಲೋ ಅಪ್ ಮಾಡ್ತೇವೆ. ಈಗಾಗಲೇ ಅತ್ತೆ, ಮಾವ ಹಾಗೆ ನಾದಿನಿಯನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಸೊ ಈ ಬಗ್ಗೆ ತಮ್ಮ ಅಭಿಪ್ರಾಯ? ಖಂಡಿತವಾಗಿಯೂ ಕೂಡ ಅದು ಏನು ಇನ್ನೂ ರಿಪೋರ್ಟ್ ಬರಬೇಕಾಗಿದೆ. ಕಠಿಣವಾದ ಜಾಮೀನಿಲ್ಲದಂತಹ ಶಿಕ್ಷೆ ಆ ಮೂವರಿಗೂ ಕೂಡ ಕೊಡಲೇಬೇಕು. ಕಠಿಣವಾದ ಶಿಕ್ಷೆ ಕೊಡಬೇಕು. ಆ ಶಿಕ್ಷೆ ಏನು ಅಂತೇಳಿ ಸಮಾಜಕ್ಕೆ ತಿಳಿಬೇಕು. ಇನ್ನು ಅದು ಕುಟುಂಬದೊಳಗಡೆ ಪುನರಾವರ್ತಿತ ಆಗಬಾರದು. ಇನ್ನೊಂದು ಈ ವಿಚಾರದಲ್ಲಿ ಸಣ್ಣ ಕುಟುಂಬಗಳು ಕೆಲವೊಂದು ಸ್ವಾರ್ಥಕ್ಕೆ ಬೀಳ್ತಾ ಇದೆ. ನನಗೆ ಒಂದೇ ಗಂಡು ಮಗ, ನನಗೆ ಒಂದೇ ಹೆಣ್ಣು ಮಗಳು, ಆ ಬೇರೆ ಮನೆಯಿಂದ ಬರುವ ಹೆಣ್ಣು ಮಗು ಕೂಡ ನನ್ನ ಮಗಳು ಎನ್ನುವಂತಹ ದೃಷ್ಟಿಯಲ್ಲಿ ನೋಡದೆ ಸಣ್ಣ ಕುಟುಂಬಗಳು ಈಗ ಒಂದು ಸ್ವಾರ್ಥತೆಗೆ ಬೀಳುವಂತಹ ಒಂದು ಕಾರಣದಿಂದಲೂ ಕೂಡ ಇದು ನಡೀತಾ ಇದೆ ಅಂತೇಳಿ ಇದರಿಂದ ತಿಳಿದುಕೊಳ್ಬೇಕಾದ ಇನ್ನೊಂದು ವಿಚಾರ ಅಷ್ಟೇ.